ಓಕೆ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬಂದಿದ್ದೀವಿ. ಈಗ ಇದಕ್ಕೆ ಏನು ಗಾಡಿ ಅಂತ ಹೇಳ್ತೀರಿ ಸರ್? ಬೆಳ್ಳಿ ರಥ. ಬೆಳ್ಳಿ ರಥ ಯಾವ ಊರ್ದ್ರದು? ಬಾದಾಮಿ. ಇದನ್ನ ಸಾಮಾನ್ಯ ಜಾತ್ರೆಗಳಿಗೆ ಹೋಗ್ತೀರಿ? ಮದುವೆ ಮೇಲೆ ಹೋಗ್ತೀವಿ. ಮದುವೆ ಉತ್ಸವಗಳೆಲ್ಲ ನಡೀತಾವೆ. ಇದು ಎಷ್ಟು ಯಾವ ಗಾಡಿ ಮೊದಲಿಂದ ಇಂಥ ಬೆಳ್ಳಿ ರಥ ಅಂತಾನೆ ಮಾಡ್ತಾರೆ? ಯಾವ್ದಾರ ಗಾಡಿ ತಂದು ಹಿಂಗೆ ಮಾಡಿರ್ತೀರಿ? ಗಾಡಿ ತಂದು ಮಾಡಿದ್ದು. ಯಾವ ಗಾಡಿ ಇದು? ಮೊದಲು ಕ್ರೋಜರ್ ಗಾಡಿ. ಇದು ಕ್ರೋಜರ್ ಗಾಡಿ. ಈ ಕ್ರೋಜರ್ ಗಾಡಿ ತಂದು ಈ ಥರ ಮಾಡಿರ್ತೀರಿ. ನೀವೇ ಮಾಲೀಕ್ರ? ಹಾಂ ರೀ. ಎಷ್ಟು ಖರ್ಚಾಗುತ್ತೆ ಸರ್ ಇದನ್ನು ತರ್ಬೇಕಾದ್ರೆ? 7 ಲಕ್ಷ ರೂಪಾಯಿ ಆಗುತ್ತೆ. 7 ಲಕ್ಷ ರೂಪಾಯಿ. 7 ಲಕ್ಷ ರೂಪಾಯಿ. ಈ ಥರ ಆರ್ಟಿಷನ್ ಮಾಡಕ್ಕೆ ಒಂದು 7 ಲಕ್ಷ ಆದಾಯ ಬರುತ್ತಾ? ಹೊಟ್ಟೆ ತುಂಬುತ್ತೆ ಅನ್ಸುತ್ತೆ? ಕೆಲಸ ಸಿಗ್ತಾವೆ? ಹಾಂ, ಸಿಗ್ತಾವೆ. ಅದು ಸಾಮಾನ್ಯವಾಗಿ ಒಂದು ಬಾಡಿಗೆ ಬಂದ್ರೆ ಎಷ್ಟಾಗುತ್ತೆ ಇದು? ಒಂದು 11-12 ಸಾವಿರ ರೂಪಾಯಿ ಆಗುತ್ತೆ. 12 ಸಾವಿರ ರೂಪಾಯಿ ಒಂದಿನ ಬಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಓಕೆ, ಈ ಕಡೆ ಬನ್ನಿ ಸರ್. ಹಂಗೆ ಇಲ್ಲಿ ರಥದ ಸರ್, ಇದು ಬೆಳ್ಳಿ ರಥ. ಈ ಥರ ಒಂದು ಆರ್ಟಿಷನ್ ಮಾಡ್ಯಾರ. ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸೋಮನಕೊಪ್ಪದ ಗ್ರಾಮಸ್ಥರು ಮಾಡ್ಯಾರ. ಇದು ಮೆರವಣಿಗೆ ಇದ್ರೊಳಗೆ ಅಜ್ಜಾರದ ಮೆರವಣಿಗೆ ಏನದು? ಹಾಂ, ಅಪ್ಪ ಅವ್ರ ಮೆರವಣಿಗೆ. ಅಪ್ಪ ಅವ್ರ ಮೆರವಣಿಗೆ ಎಲ್ಲ. ಆನೆ ಮೇಲೆ ನಮ್ಮ ಹರಳಕಟ್ಟಿ ಅಪ್ಪಾಜಿ ಅವರು ನಿಜಗುಣ ಸ್ವಾಮಿಗಳು ಹರಳಕಟ್ಟಿಯಿಂದ ಬಂದವರು. ನಮ್ಮ ಶಿವಾನಂದ ಸಂಪ್ರದಾಯದಲ್ಲಿ ಬಿಟ್ಟರೆ ಗದಿಗಿನವ್ರನ್ನ ಬಿಟ್ಟರೆ ಈ ಸದ್ಯಕ್ಕೆ ಅವರೇ ದೊಡ್ಡಪ್ಪರವರು. ಯಾವುದು ಇದು? ಇದನ್ನು ಕೇಳ್ತೀರಿ? ಇದು ಅಲ್ಲಿ ಒಳಗೆ ಕಟ್ಟಡ. ಅದು ಗೋಡೌನ್ ರೇಷನ್. ಇಲ್ಲಿ ರೇಷನ್ ಬಗ್ಗೆ ನಿಮಗೆ ಸಾಕಷ್ಟು ಬಾಂಡೆ ಸೋಮಣ್ಣ ಗೋಡೌನ್ ಎಲ್ಲೆಲ್ಲಿ ಅವರು ತಂದು ಕೊಡ್ತಾರೆ, ಹೆಂಗೋ ನಡೀತಾ ಇದೆ. ರೇಷನ್ ಬರೋದಕ್ಕೆ ಇಲ್ಲಿ ಲೆಕ್ಕನೇ ಇಲ್ಲ ಅಂತ ಹೇಳಿದ್ದೆ. ಆ ಒಂದು ಗೋಡಾವಣದಲ್ಲಿ ಯಾವ ಥರ ದಾಸ್ತಾನು ಮಾಡ್ಯಾರಂದ್ರೆ ತಂದು ಕೊಡೋರಿಗೆ ನಾಳೆಗಿಂದ ನಾಡ್ದ ಇನ್ನೊಂದು ವಾರ ತರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ತಂದು ಕೊಡೋದಕ್ಕೆ ಅಂಕಾತ ತರಬೇಡ್ರಿ ಅಂತಾರ. ಅದನ್ನೊಂದು ಗೋಡಾವನ್ನ ತೋರಿಸ್ಕೊಂಡು ಬರ್ತೀವಿ. ದಾರಿನ ತೋರಿಸ್ತೀವಿ. ಕದ ಹಾಕ್ಯಾರ ಕಂಟಿನ್ಯೂ ಇರಲಿ. ಅದು ಕದ ತೆಗದಾರ ನೋಡುವ ನಮ್ಮಂತ ಹಾಕ್ಯಾರ. ನೋಡ್ತೀನಿ ಒಂದೊಮ್ಮೆ. ಕದ ಹಾಕ್ಯಾರ ಹೇಳ್ರಿ ಅದನ್ನು. ಈ ಕಲ್ಲುಗಳನ್ನ ನೋಡ್ರಿ ಇಲ್ಲಿ. ಹಿಂದಕ್ಕೆ ಸರಿಲಿ ತಬರ್ಲಿ. ಆ ಕಡೆ ಹೋಗ್ತಾರೆ ನೀವು. ಇಲ್ಲ ನೋಡ್ರಿ ಬರ್ರಿ. ಇಲ್ಲ ಈಚ ಕಡೆ ಬರ್ರಿ ನೋಡ್ರಿ. ಏನು ಹಗರ್ ಕಾಲಿಗೆ ಇಲ್ರಿ. ಕಲ್ಲುಗಳನ್ನ ಸಂಗ್ರಾಣಿ ಕಲ್ಲನ್ನ ಅಂತಾರಲ್ಲ. ನಿನ್ನೆ ಇಲ್ಲೊಂದು ಸ್ಪರ್ಧೆ ಕೂಡ ನಡೀತು. ನೆರೆ ಮಹಾರಾಷ್ಟ್ರದಿಂದ ಬಂದಿದ್ರು, ಆಂಧ್ರ ಪ್ರದೇಶದವ್ರು ಬಂದಿದ್ರು, ದೂರದ ರಾಯಚೂರು, ಕಲ್ಯಾಣ ಕರ್ನಾಟಕ, ಆ ಕಡೆ ದಕ್ಷಿಣ ಕರ್ನಾಟಕದಿಂದನೂ ಉತ್ತರ ಕನ್ನಡದಿಂದನೂ ಸಾಕಷ್ಟು ಜನ ಬಂದಿದ್ದು ಕಲ್ಲು ಎತ್ತಿ ಹೋದ್ರು. ಎಷ್ಟು ಜನ ಬಂದಿದ್ರು ಸರ್ ನಿನ್ನೆ ಕಲ್ಲು ಎತ್ತಕ್ಕೆ? ಸುಮಾರು ಒಂದು 15-20 ಜನ ಬಂದಿದ್ರು. 15-20 ಜನ ಬಂದಿದ್ರು. ಲಿಂಗಸೂರು, ಸಾಂಗ್ಲಿ, ದೂರ ಬಂದಿದ್ರು. ಮಹಾರಾಷ್ಟ್ರದಿಂದ ಬಂದಿದ್ರು. ಬಹುಮಾನಗಳು ಎಲ್ಲೆಲ್ಲಿಗೆ ಹೋದು? ಬಹುಮಾನಗಳು ಒಂದು ಮಹಾರಾಷ್ಟ್ರ ಫಸ್ಟ್ ಮಹಾರಾಷ್ಟ್ರ ಏನೋ ಹೋದಂಗ. ಹೌದು. ಕಲ್ಲು ಎತ್ತತಕ್ಕಂಥ ಸಂಸ್ಕೃತಿ ಭಾಳ ಚಿಕ್ಕಂದಿಂದಾನೆ ಐತಿ. ಇದು ಕಬಡ್ಡಿ, ಖೋ-ಖೋ, ಕುಸ್ತಿ ಏನು ಹುಟ್ಟಿದ್ವು ಆ ಕಾಲದಾಗ ಹುಟ್ಟಿರ್ಬಹುದು ಅಂತ ನನಗನ್ಸುತ್ತೆ. ಇದೊಂದು ಗ್ರಾಮೀಣ ಕಲೆ. ಇವತ್ತಿಗೆ ಕಲ್ಲು ಎತ್ತಂತವ್ರೆ ಯಾರೂ ಇಲ್ಲ. ಯಾಕಂದ್ರೆ ಇನ್ನೂ ತಾಟಿ ಎತ್ತದು ವಜ್ಜೆ ಆಗ್ಬಿಟ್ಟಾವ ಇವತ್ತು ನನ್ನ ಅಂತ. ಅದ್ರಲ್ಲಿ ಕಲ್ಲು ಎತ್ತತಕ್ಕಂಥವ್ರು ಎಷ್ಟು ಕೆಜಿ ಕಲ್ಲಿನವರೆಗೂ ಐತಿ ಸರ್ ಅದು? ಹೆಂಗ್ರಿ? ಒಂದು ಕ್ವಿಂಟಲ್ 30 kg. ಯಾವ್ದು ಕಲ್ಲು? 1 ಕ್ವಿಂಟಲ್ 30 kg. 1 ಕ್ವಿಂಟಲ್ 30 kg ಕಲ್ಲು. ಇದು 1 ಕ್ವಿಂಟಲ್. ಹ್ಞೂ. ಇದು ಇಲ್ಲೈತೆ ನೋಡ್ರಿ 1 ಕ್ವಿಂಟಲ್ 30 kg. 1 ಕ್ವಿಂಟಲ್ 30 kg. ಇಲ್ಲೈತಿ. ಇಲ್ಲಿ ನಂಬರ್ ಹಾಕ್ಯಾರಲ್ಲ. 130 ರೀ ಅದು. ಇದು ಆನೆ ಹೇರ್ಕೊಂಬಂದ ತಂದದ್ದು. ಅದನ್ನ ಸ್ವಲ್ಪ ತೋರಿಸ್ರಿ ಸರ್. ಆ ಗಾಡಿನ ಲಾರಿ ಇದ್ರೊಳಗೆ ಆನೆ ಬಂದೈತಿ. ನಿನ್ನೆ ಆನೆ ಬಂದಾಗಿಂದ ಹಿಡ್ಕೊಂಡು ಊರಾನ ಮಂದಿ ಮನೆಗೆ ಹೋಗಿದ್ದ ಕಡಿಮೆ. ನಾನು ಕಟ್ ಮಾಡಬೇಡ. ಆನೆ ಬಂದ ಮೇಲೆ ಊರಾನ ಹುಡುಗರಂತೂ ವಿಶೇಷ ಇಲ್ಲೇ ಓಡಾಡಿದ್ರು. ಇಲ್ಲಿ ಬಿಟ್ಟು ಎಲ್ಲೆಲ್ಲೆಲ್ಲಿ ಓಡಾಡಕತ್ತಿಲ್ಲ. ಆ ಕಡೆ ಎಲ್ಲ ಅಂಗಡಿಯವರು. ಅವ್ರು ಒಂದು ತಿಂಗಳಿನಿಂದ ಇದ್ದಂಗೆ ಅದಾರಲ್ಲ ಅವ್ರು ಅಂಗಡಿ. ಒಂದು ತಿಂಗಳಿಂದ ಸ್ವಲ್ಪ ಅಂಗಡಿ ಅವ್ರನ್ನ ತೋರಿಸ್ರಿ ಸ್ವಲ್ಪ. ಆಮೇಲೆ ಇನ್ನೊಂದು ವಿಶೇಷ, ಇಲ್ಲೊಬ್ಬ ಹುಡುಗ ಬಂದಾನ. ಅಜಾರ ಸೇವಾ ಮಾಡ್ತಕ್ಕಂಥ ಹುಡುಗ. ಬಹುಶಃ ಪವನ್ ಪುನೀತ್ 9ನೇ ಕ್ಲಾಸಿನ ಹುಡುಗ. ನಿರಂತರ ಸೇವೆ ಮಾಡ್ತಾನೆ. ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥವನು. ಎಲ್ಲಿ ಬಿತ್ತದು?
ಹೇಗಾಗತ್ತೆ ಹೌದು ಇಲ್ಲಿ ನಿರಂತರ ಎಲ್ಲ ಗುರುಗಳ ಸೇವೆ ಮಾಡ್ತಕ್ಕಂಥವನು ಬಂದಿರತಕ್ಕಂಥ ಜನರ ಸೇವೆ ಮಾಡ್ತಕ್ಕಂಥವ್ನು ಹುಡುಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಆ ಕಡೆ ಸ್ವಲ್ಪ ಅದಕ್ಕೆ ಗೋಡೌನ್ ನೋಡೋಣ್ರಿ. ಕದ ಹಾಕೈತ್ರಿ ಕದ ಹಾಕೈತಿ. ಓಕೆ, ಗೋಡೌನು ಕದ ಹಾಕೈತಿ. ಅದನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಕದ ಹಾಕೈತಿ. ಕಟ್